ಸಂಧಿ 5 ರಾಗಂ ಕನ್ನಡ ಪದ್ಯ 1 ರಾಘವೇಂದ್ರರ ವಿಜಯ ಪೇಳುವೆ ರಾಘವೇಂದ್ರರ ಕರುಣ ಬಲದಲ್ಲಿ ರಾಘವೇಂದ್ರರ ಬಕುತರಾದವರಿದನು ಕೇಳುವುದು ಇದನು ಕೇಳುವುದು ವೇದ ಪಂಚಕ ತಾರತಮ್ಯವನಾದಿ ಕಾಲದಿ ಸಿದ್ಧವೆನ್ನುವ ಮೋದ ತೀರ್ಥರ ಶಾಸ್ತ್ರ ಮರ್ಮವ ಪೇಳ್ವ ಬುಧ ಜನಗೆ ವೇದ ಜೀವನಿ ಎಂಬ ಗ್ರಂಥವ ಸಾದರದಿ ರಚಿಸಿ ಲೋಕದಿ ವಾದದಲ್ಲಿ ಪ್ರತಿವಾದಿ ಸಂಗವ ಜಯಿಸಿ ರಾಜಿಸಿದ ಪದ್ಯ 2 ತರ್ಕ ತಾಂಡವ ರಚನೆ ಮಾಡಿ ವಿತರ್ಕವಾದಿಯ ಮುರಿದು ಪರಗತಿ ಕರ್ಕಶಾಗಿಹ ನ್ಯಾಯ ವೆಳಿಪಾಮೃತವ ನಿರ್ಮಿಸಿದ ಶರ್ಕರಾಕ್ಷಗೆ ಗಹನ ಚಂದ್ರಿಕೆ ಅರ್ಕನಂದದಿ ತಿಮಿರಹರ ದೇವರ್ಕರಲ್ಲದೆ ಕೃತಿಗೆ ಯೋಗ್ಯರು ನರರು ಆಗುವರೇ ಯೋಗ್ಯರು ನರರು ಆಗುವರೇ ಪದ್ಯ 3 ದಸಮತೀಕೃತ ಶಾಸ್ತ್ರ ಭಾವವ ವಿಶದ ಮಾಡುವ ಟಿಪ್ಪಣಿಗಳ ಮಸೆದು ಅಸಿದರ ಮಾಡಿ ಪರಮತ ನಾಸಗೈಯುತ್ತಲೀ ಅಸಮ ಮಹಿಮೆಯ ತೋರಿತ ಈ ವಸುದಿ ಮಂಡಲ ಮಧ್ಯ ಪೂರ್ಣಿಮ ಶಶಿಯ ತೆರದಲ್ಲಿ ಪೂರ್ಣ ಕಳೆಯುತನಾಗಿ ಶೋಭಿಸಿದ ಪೂರ್ಣ ಕಳೆಯುತನಾಗಿ ಶೋಭಿಸಿದ ಪದ್ಯ 4 ತಂತ್ರ ಸಾರದಿ ಪೇಳ್ದ ಸುಮಹ ಮಂತ್ರ ಶಂಕವ ಶಿಷ್ಯ ಜನಕ್ಕೆ ಮಂತ್ರ ಮರ್ಮವ ತಿಳಿಸಿ ಸಿದ್ಧಿಯ ಮಾಡಿ ತೋರಿಸುತ್ತ ಅಂತವಿಲ್ಲದ ವಿಶ್ವಕೋಶದ ತಂತ್ರ ಮಾಡುವ ಸರ್ವಲೋಕ ಸ್ವತಂತ್ರ ಶ್ರೀಹರಿ ಪಾದ ಪಂಕಜ ಭಜನೆ ಪರನಾದ ಭಜನೆ ಪರನಾದ ಪದ್ಯ 5 ಪಾದ ಸುಳಾದಿಗಳಿಂದ ಹರಿಗುಣ ಮುದರಿ ಪೇಳುತ್ತ ಮೂತ್ರಿಗಿಲ್ಲದೆ ಹೃದಯದಲಿತ ಚಿಂತೆಗೈತಿರಲಾಗ ಮುನಿರಾಯ ಒದಗಿ ಪೇಳಿದ ಕೃಷ್ಣ ಸ್ವಪ್ನದಿ ಬರಲು ಯಾವುದು ನಿನಗೆ ಇಲ್ಲವೋ ಯದುವರ ಶ್ರೀ ಕೃಷ್ಣ ನಾಮವೇ ನಿನಗೆ ಮುದ್ರಿಕೆಯೋ ನಿನಗೆ ಮುದ್ರಿಕೆಯೋ ಪದ್ಯ 6 ಒಂದು ದಿನದಲ್ಲಿ ವಿಪ್ರನೋರ್ವನು ಬಂದು ವ್ಯಾಸರ ಪಾದ ಕಮಲಕ್ಕೆ ವಂದಿಸಿ ಕೈ ಮುಗಿದು ಬೇಡಿದ ಎನಗೆ ಉಪದೇಶ ಇಂದು ಮಾಡಿರಿ ಎನಗೆ ಪರಗತಿ ಒಂದು ಮಾರ್ಗವ ತೋರಿಸಲಗಿರಿ ಮಂದಮತಿ ನಾನಯ್ಯ ಗುರುವರ ಕರುಣ ಸಾಗರನೇ ಗುರುವರ ಕರುಣ ಸಾಗರನೇ ಪದ್ಯ 7 ಶೋಣಿತಳದಲ್ಲಿ ತನ್ನ ಮಹಿಮೆಯ ಕಾಣಗೊಳಿಸುವೆನೆಂದು ಚಾರಗೆ ಕೋಣನೆಂಬುವ ನಾಮ ಮಂತ್ರವ ಬೇಳಿ ಕಳುಹಿದನು ಮಾಡದರೆ ನಿತ್ಯ ಜಲಧರ ಕೋಣ ಕೋಣವು ಎಂದು ಜ
ರಮಿಸಿದ ವಾಣಿ ಸಿದ್ಧಿಯ 5 ಕಾಲನ ಕೋಣ ಕಂಗೊಳಿಸೆ, ಕಾಲನ ಕೋಣ ಕಂಗೊಳಿಸೆ. ಪದ್ಯ 8. ಕೆತ್ತ ಕತ್ತಲು ಮೋತವೋ ಬಲವತ್ತರಾಂಜನ ರಾಶಿಯೋ ನಗ ಕುತ್ತ ಮೋತಮ ನೀಲ ಪರ್ವತ ವೇಣು ಪೇಳ್ವರ್ಗೆ ಚಿತ್ತ ತೋಚದ ತೆರದಿ ಕಾಲನ ಮತವಾಗಿಗ ಕೋಣ ಶೀಘ್ರದಿ ಅತ್ತಲಿಂದಲಿ ಬಂದು ದೂತನ ಮುಂದೆ ಕಣ್ಗೆಸೆಯೇ, ದೂತನ ಮುಂದೆ ಕಣ್ಗೆಸೆಯೇ. ಪದ್ಯ 9. ದಂಡಧರನ ಕೋಣ ಕಣ್ಣಿಲಿ ಕಂಡು ಪಾರ್ವನು ಮನದ ಭೀತಿಯ ಕೊಂಡು ಗಡಗಡ ನಡುಗುತ್ತೀ ಪರಿಶ್ರಮವನೈದಿದನು. ಚಂಡ ಕೋಪವ ತಾಳಿ ಮಹಿಷವು ಪುಂಡಯನ್ನನು ಕರೆದ ಕಾರಣ ಕಂಡಿದೀಗಲೇ ಪೇಳು ನಿನ ಮನೋ ಭಯಕ್ಕೆ ಪೂರ್ತಿಸುವೆ, ನಿನ ಮನೋ ಭಯಕ್ಕೆ ಪೂರ್ತಿಸುವೆ. ಪದ್ಯ 10. ದ್ವಿಜಲಾಯದ ವಚನ ಲಾಲಿಸಿ ತ್ಯಜಿಸಿ ತಪವನು ತ್ವರದಿ ಬಂದು ನಿಜ ಗುರು ತಮರಾದ ವ್ಯಾಸರ ನಮಿಸಿ ತಾನುಡಿದ. ದ್ವಿಜನ ಬೇಳಲು ಮಹಿಷಪತಿಗೆ ದ್ವಿಜವರುಣನ ಪಾದ ಪಂಕಜ ಭಜನೆಗನುಕೂಲವಾದ ಕಾರ್ಯವ ಮಾಡು ನೀನೆಂದು, ಕಾರ್ಯವ ಮಾಡು ನೀನೆಂದು. ಪದ್ಯ 11. ಕೆರೆಯ ಒಳಗಿಹದೊಂದು ಗುರುಸಿಲೆ ನರರಿಗ ಸತಳವೆನಿಸುತ್ತೀರ್ಪದು ಕರೆದು ಕೋಣಕ್ಕೆ ಪೇಳಿಸಿಲೆಯನು ತೆಗೆಸು ತ್ವರದಿಂದ. ಗುರುಗಳಾಡಿದ ವಚನ ಸಿರದಲ್ಲಿ ಧರಿಸಿ ದ್ವಿಜತ ಬಂದು ಕೋಣಕ್ಕೆ ಆರಿಕೆ ಮಾಡಿದ ಗುರುಗಳೋಕ್ತಿಯ ನೀನೆ ಮಾಡೆಂದ, ನೀನೆ ಮಾಡೆಂದ. ಪದ್ಯ 12. ಪೇಳಿದ ದ್ವಿಜವರನ ವಚನವ ಕೇಳಿದ ಕ್ಷಣ ಶಿಲೆಯ ತಾನು ಸೀಳಿ ಬಿಸುಡಿತು ಸುಲಭದಿಂದಲಿ ಏನು ಅಚ್ಚರವೋ. ಕೇಳು ದ್ವಿಜವರ ಮತ್ತೆ ಕಾರ್ಯವ ಪೇಳು ಮಾಡುವೆ ನೀನೆ ಕರೆಯಲು ವ್ಯಾಳದಲ್ಲಿ ನಾ ಬಂದು ಮಾಡುವೆನೆಂದು ತಾನುಡಿದು, ಎಂದು ತಾನುಡಿದು. ಪದ್ಯ 13. ನಡಿಯಲಾಯಮರಾಯ ಕೋಣವು ಬಡವ ದ್ವಿಜನಿಗೆ ಮುನಿಯು ಒಲಿದು ಮಡದಿ ಮಕ್ಕಳು ವೃತ್ತಿ ಕ್ಷೇತ್ರವು ಕನಕ ಮನಿದಣವು. ದೃಢ ಸುಭಕ್ತಿ ಜ್ಞಾನವಿತ್ತು ಪೊಡವಿ ತಳದಲ್ಲಿ ಪೊರೆದು ಹರಿಪದ ಜಡಜ ಯುಗದಲ್ಲಿ ಮನವನಿತ್ತು ಗತಿಯ ಪಾಲಿಸಿದ, ಗತಿಯ ಪಾಲಿಸಿದ. ಪದ್ಯ 14. ಏನು ಮಹಿಮೆಯೋ ವ್ಯಾಸರಾಯರ, ಏನು ಪುಣ್ಯದ ಪ್ರಭವೋ ಲೋಕದಿ, ಏನು ಪೂಜ್ಯನೋ ಆವ ದೇವ ಸ್ವಭಾವ ಸಂಭವನೋ. ಏನು ಪೂರ್ವದ ತಪದ ಫಲವೋ, ಏನು ಹರಿಪದ ಪೂಜ ಫಲವೋ, ಏನು ದೈವವೋ ಇವರ ಕರುಣದಿ ಜಗಕ್ಕೆ ಅಖಿಲಾರ್ಥ, ಕರುಣದಿ ಜಗಕ್ಕೆ ಅಖಿಲಾರ್ಥ. ಪದ್ಯ 15. ಇಂದ್ರತಾನೈಶ್ವರ್ಯದಿಂದಲಿ ಚಂದ್ರತಾ ಕಳೆ ಪೂರ್ತಿಯಿಂದ ದಿನೇಂದ್ರತಾ ನಿರ್ದೋಷತನದಲ್ಲಿ ಮೆರವನಿ ತೆರದಿ. ಮಂತ್ರಗಿರಿತರ ಹರಿಯ ಕರಣವು ಸಾಂದ್ರವಾದುದರಿಂದ ತಾನೇ ಯತೀಂದ್ರ
ಎಂದು ಜನ ಹೊಗಳ ಎಂದು ಜನ ಹೊಗಳೇ. ಪದ್ಯ 16. ವ್ಯಾಸ ಸಾಗರವೆಂಬ ವಿಮಲ ಜಲಾಶಯವತ ಮಾಡಿ ದಿನ ದಿನ ಗೀಶನಾಥನ ಸೇವೆ ಮಾಡುತ್ತ ದೇಶದಲ್ಲಿ ಮೆರೆವ ಶೇಷಗಿರಿಯನು ಸಾರ್ದು ವೆಂಕಟ ಈಶ ಮೂರ್ತಿಯ ಪೂಜೆ ಸಂತತ ಆಸೆಯಿಲ್ಲದೆ ಗೈದು ದ್ವಾದಶ ವರುಷ ಬಿಡದಂತೆ ದ್ವಾದಶ ವರುಷ ಬಿಡದಂತೆ. ಪದ್ಯ 17. ಇಳಿದು ಗಿರಿಯನು ಧರಣಿ ತಳದಲ್ಲಿ ಮಲವು ಮೂತ್ರವು ಮಾಡಿ ಮತ್ತು ಜಲದಿ ಸ್ನಾನವಗೈದು ಪಾಠವ ಪೇಳಿ ಹರಿ ಪೂಜಾ ಇಳೆಯ ಸುರವರ ಸಂಗಮಾದ್ಯದಿ ಬೆಳಗುದೀಪನು ವ್ಯಾಸ ಮುನಿಯು ಕಳೆಗಳಿಂದಲಿ ಪೂರ್ಣ ಚಂದಿರನ ಬದಿ ತೋರ್ಪಂತೆ ಚಂದಿರನ ಬದಿ ತೋರ್ಪಂತೆ. ಪದ್ಯ 18. ತಿರುಪತೀಶನ ಕರುಣ ಪಡದಿ ಧರೆಯ ಮಂಡಲ ಸುತ್ತುತ್ತಾಗಲೆ ಧುರದಿ ಮೆರೆವ ಕೃಷ್ಣರಾಯನ ಸಲಹಿ ಮುದವೀತ ತರೆಗೆ ದಕ್ಷಿಣ ಕಾಶಿಯನಿಸುವ ಪರಮ ಪಾವನ ಪಂಬ ಕ್ಷೇತ್ರಕ್ಕೆ ಸುರವರೇಸನ ದಿಗ್ವಿಭಾಗದಲ್ಲಿರುವ ಗಿರತಡದಿ ಇರುವ ಗಿರತಡದಿ. ಪದ್ಯ 19. ಮೇರೆವ ಚಕ್ರ ಸುತೀರ್ಥ ತೀರದಿ ಇರುವ ರಘುಕುಲ ರಾಮದೇವನು ಪರಮ ಸುಂದರ ಸೂರ್ಯ ಮಂಡಲವರ್ತಿಯನಿಸಿಪ ತರುಣ ನಾರಾಯಣನ ಮೂರುತಿ ಗಿರಿಯೊಳಿಪನು ರಂಗನಾಥನು ವರಹದೇವನು ಪೂರ್ವ ಭಾಗದಿ ಇರುವನ ಸ್ಥಳದಿ ಇರುವನ ಸ್ಥಳದಿ. ಪದ್ಯ 20. ಹರಿಯು ಇಲ್ಲದ ಸ್ಥಳದಲ್ಲಿರುತ್ತಿಗ ಹರಿಯು ಪೂಜೆಗೆ ಅರ್ಹನಲ್ಲವು ಹರಿಯ ಸ್ಥಾಪನ ಮುಖ್ಯ ಮಾಡ್ಪದು ಎನ್ನುತ್ತ ಯತಿನಾಥ ಗಿರಿಯ ಮಧ್ಯದಿ ಮರುತ ರೂಪವನಿರಿಸಿ ಪೂಜೆಯ ಮಾಡಿ ಪರಿ ಪರಿ ಸುರಸ ಪಕ್ವ ಸುಭಕ್ಷ್ಯ ಭೋಜನ ಕನಕ ದಕ್ಷಿಣವ ಭೋಜನ ಕನಕ ದಕ್ಷಿಣವ. ಪದ್ಯ 21. ಧರಣಿ ಸುರಗಣ ಗೆದ್ದು ಗುರುವರ ಸ್ಮರಣೆ ಮಾಡುತ್ತ ನಿದ್ರೆ ಮಾಡಲು ಬರುತ್ತ ಮರುದಿನ ನೋಡೆ ಕಪಿವರ ಮೂರ್ತಿ ಕಾಣದಲೇ ಭರದಿ ಅಚ್ಚರಿಗೊಂಡು ಸಂಯಮಿ ವರನು ಮನದಲ್ಲಿ ಯೋಚಿಸಿ ಪರಿಮರಳಿ ಪ್ರಾಣನ ಸ್ಥಾಪಿಸಿ ತರ ಯಂತ್ರ ಬಂಧಿಸಿದ ಈತರ ಯಂತ್ರ ಬಂಧಿಸಿದ. ಪದ್ಯ 22. ಕೋಣ ಷಟ್ಕದ ಮಧ್ಯ ಮುಖ್ಯ ಪ್ರಾಣದೇವನ ನಿಲ್ಲಿಸಿ ವಲಯದಿ ಮಾಣದಲೆ ಕಪಿ ಕಟಕ ಬಂಧಿಸಿ ಬೀಜವರಣಗಳ ಜಾಣತನದಲ್ಲಿ ಬರೆದು ತ್ರಿಜಗತ್ರಾಣನಲ್ಲೇ ನಿಲ್ಲಿಸಿ ಪೂಜಿಸಿ ಕ್ಷೋಣಿ ತಳದಲ್ಲಿ ಕರೆದ ಯಂತ್ರೋದ್ಧಾರ ನಾಮದಲ್ಲಿ ಯಂತ್ರೋದ್ಧಾರ ನಾಮದಲ್ಲಿ. ಪದ್ಯ 23. ದಿನದಿ ಚಕ್ರ ಸುತೀರ್ಥ ಸ್ನಾನವೈನನ ಉದಯದಿ ಮಾಡಿ ಆಹ್ಲಿಕ ಮನದಿ ಬಿಂಬನ ಪೂಜೆ ಗೋಸುಗ ಪಿರಿಯ ಗುಂಟೇರಿ ಪ್ರಣವ ಪೂರ್ವಗ ಆಸನೋಪರಿ ಮನಸ್ಸು ಪೂರ್ವಗ ಕುಳಿತು ಹರಿಪದವನ ಜಭಜಿಸುತ್ತ ದಿನದಿ ಸಾಧನ ಘನವು ಮಾಡಿದನು ಸಾಧನ ಘನವು ಮಾಡಿದನು. ಪದ್ಯ 24.
ಈ ತೆರದಿ ಸಿರಿ ವ್ಯಾಸ ಮುನಿಯು ವಾತದೇವನ ಭಜಿಸುತ್ತಿರಲ ಭೂತ ಕಾಲದಲ್ಲಿಂದ ಚಕ್ರ ಸುತೀರ್ಥದೊಳಗೀಪ ನೀತ ಸಿರಿ ಗುರು ಮಧ್ವರಾಯನ ಈತ ಮೇಳಕ್ಕೆ ತಂದು ಪೂಜಿಸಿದಾತ ಗುರು ಜಗನ್ನಾಥ ವಿಠಲನ ಪ್ರೀತಿಗೊಳಗಾದ ವಿಠಲನ ಪ್ರೀತಿಗೊಳಗಾದ ರಾಘವೇಂದ್ರರ ವಿಜಯ ಬೇಡುವೆ ರಾಘವೇಂದ್ರರ ಕರುಣ